ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮಃ ಆಪಟುಭ್ಯಃ ಈ ಬ್ರಾಹ್ಮಣಾಗಾಮವಧೂತಲಿಂಗಾಶ್ಚರಂತಿ ತೇಭ್ಯಃ ಶಿವಮಸ್ತು ರಾಜ್ಞಾಂ. ಅವಧೂತಲಿಂಗಸ್ಯ ಜಡಭರತಸ್ಯ ವಾಸ್ತವಿಕಂ ಸ್ವರೂಪಂ ಅಜಾನಾನಃ ರಾಜಾ ರಹುಗಣಃ ತಂ ಸ್ವಸ್ಯ ಶಿಬಿಕಾವಾಹನಸ್ಯ ಭಾರವಹನೆ ಯೋಜಯಾಮಾಸ. ಪರಂತು ಯದಾ ಜಡಭರತೋಯಂ ಯುಗಮಾತ್ರಂ ಅವಲೋಕಯನ್ ಅನ್ಯಾನ್ ಶಿಬಿಕಾವಾಹಾನ್ ಪುರುಷಾನ್ ಅನುಜಗಾಮ ತದಾ ಶಿಬಿಕಾಯಾಃ ಗತಿಃ ವಿಷಮಾ ಸಂಬಭೂವ. ತದಾ ರಹುಗಣಃ ತಂ ದ್ವಿಜವರಂ ಭೃಶಂ ಆಚಿಕ್ಷೇಪ. ಕಿಮರೇ ತ್ವಂ ಜೀವನ್ಮೃತಃ ಮಾಂ ಕದರ್ಥೀಕೃತ್ಯ ಭರ್ತೃಶಾಸನಂ ಅತಿಚರಸಿ ಪ್ರಮತ್ತಸ್ಯ ತೇ ಕಿಂ ಕರೋಮಿ ಚಿಕಿತ್ಸಾಂ ದಂಡಪಾಣಿರಿವ ಜನತಾಯಾಃ ಯಥಾ ಪ್ರಕೃತಿಂ ಸ್ವಾಂ ಭಜಿಷ್ಯಸೀತಿ. ಏವಂ ಬಹು ಅಬದ್ಧಂ ಅಭಿಭಾಷ್ಯಮಾಣಃ ನರದೇವಾಭಿಮಾನಿನಂ ರಜಸಾ ತಮಸಾ ಅನುವಿದ್ಧೇನ ಮದೇನ ತಿರಸ್ಕೃತಾಶೇಷ ಭಗವತ್ಪ್ರಿಯ ನಿಕೇತಂ ಪಂಡಿತಾಭಿಮಾನಿನಂ ಸಹ ಭಗವಾನ್ ಬ್ರಾಹ್ಮಣೋ ಬ್ರಹ್ಮಭೂತಃ ಸರ್ವಭೂತ ಸುಹೃದಾತ್ಮ ಯೋಗೇಶ್ವರ ಚರ್ಯಾಯಾಂ ನಾತಿ ವ್ಯುತ್ಪನ್ನಮತಿಂ ಸ್ಮಯಮಾನಃ ಇವ ವಿಗತಸ್ಮಯಃ ಇದಮಾಹ. ತ್ವಯಾ ಉದಿತಮಿದಂ ವ್ಯಕ್ತವಿಪ್ರಲಬ್ಧಂ ಸಮೇ ಸ್ಯಾತ್ ಯದಿ ವೀರಭಾರಃ ಗಂತುರಿ ಯದಿ ಸ್ಯಾತ್ ಅಧಿಗಮ್ಯ ಮಧ್ವಾ ಪೀವೇತಿ ಚಾಸೌ ನ ವಿದಾಂ ಪ್ರವಾದಃ. ಸ್ಥೌಲ್ಯಂ ಕಾರ್ಶ್ಯಂ ವ್ಯಾಧಯಃ ಆಧಯಃ ಕ್ಷುತ್ ತ್ರುಟ್ ಭಯಂ ಕಲಿಃ ಇಚ್ಛಾ ಜ್ವರ ನಿದ್ರಾ ಅರತಿಃ ಮೃತ್ಯುಃ ಅಹಮ್ಮದಃ ದೇಹೇನ ಜಾತಸ್ಯ ನ ಮೇ ಸಂತಿ ಕೇವಲಂ ದೇಹಸ್ಯೇವ ಸಂತಿ. ಸಚಾಪಿ ರಹುಗಣಃ ಸಿಂಧು ಸವೀರಪತಿಃ ತತ್ವಜಿಜ್ಞಾಸಾಯಾಂ ಸಮ್ಯಕ್ ಶ್ರದ್ಧಯಾ ಅಧಿಕೃತಾಧಿಕಾರಃ ತಮೇನಂ ದ್ವಿಜವರಂ ಅವಧೂತಲಿಂಗಂ ನಿಶ್ಚಿತ್ಯ ಶಿಬಿಕಾಯಾಃ ತ್ವರಯಾ ಅವರುಹ್ಯ ಶಿರಸಾ ಪಾದಮೂಲಮುಪಗತಃ ಕ್ಷಮಾಪಯನ್ ವಿಗತ ನರದೇವಸ್ಮಯಃ ಉವಾಚ ಕಸ್ತ್ವಂ ನಿಗೂಢಃ ಚರಸೀತಿ. ತತ್ರಾಸ್ಯ ನೃಪತೇಃ ಪಶ್ಚಾತ್ತಪ್ತ ಹೃದಯಸ್ಯ ಅಯಂ ಉದ್ಗಾರಃ ಶ್ಲೋಕರೂಪೇಣ ಬಹಿಃ ಆಜಗಾಮ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯಃ ಇತಿ. ರಹುಗಣ ಮಹಾರಾಜ ಪಲ್ಲಕ್ಕಿಯನ್ನ ಹೊರಸಿದ ಜಡಭರತನ ಕಡೆಯಿಂದ. ಆಗ ಕ್ರಮವಾಗಿ ಸ್ವಲ್ಪ ಹೊತ್ತಾದ ಮೇಲೆ ಜಡಭರತನ ವಾಸ್ತವಿಕ ಸ್ವರೂಪ ಆತನಿಗೆ ತಿಳಿದು ಬಂತು. ಅವನು ಪಶ್ಚಾತ್ತಾಪದಿಂದ ಯಾರ ನೀನು ಅಂತ ಅವನನ್ನ ಪ್ರಶ್ನಿಸಿದ. ನಿನ್ನಂಥ ಮಹನೀಯನಿಗೆ ನಾನು ಮಾಡಿದ್ದು ಅಪಚಾರ ಇದು ಸಲ್ಲದು, ನನ್ನದು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ. ಆಗ ಅವನು ಹೇಳಿದಂಥ ಒಂದು ಶ್ಲೋಕ ಇದು, ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯಃ ಅನ್ನುವಂಥ ಶ್ಲೋಕ. ಅದರ ಸಾಮಾನ್ಯವಾದ ಅರ್ಥವನ್ನು ಈ ಹಿಂದೆ ನೋಡಿದ್ದೀವಿ. ಅದರದ್ದು ವಿಸ್ತೃತವಾದಂತಹ ಅರ್ಥವನ್ನು ಯಥಾಮತಿಯಾಗಿ ಈಗ ನೋಡೋಣ. ಈ ಶ್ಲೋಕಕ್ಕೆ ವಿಸ್ತೃತವಾದ ವ್ಯಾಖ್ಯಾನವನ್ನೇ ಸ್ವಯಂ ವಿಷ್ಣು ತೀರ್ಥರೇ ಮಾಡಿದ್ದಾರೆ. ಭಗವಂತನ 4
ಪ್ರಕಾರದ ರೂಪಗಳಿಗೆ ರಹುಗಣ ರಾಜ ನಮಸ್ಕಾರ ಮಾಡ್ತಾ ಇದ್ದಾನೆ. ಪ್ರಮಾದದಿಂದ ಮಹಾತ್ಮನಿಗೇನಾದರೂ ಅಪಚಾರ ಮಾಡಿದರೆ ಅದರಿಂದ ನಮ್ಮ ಸರ್ವಸ್ವವನ್ನು ನಾವು ಕಳ್ಕೋಬೇಕಾಗ್ತದೆ ಅಂತ ಅವನಿಗೆ ಗೊತ್ತಾಯ್ತದೆ. ಈ ಅಪಚಾರ ಏನಾದರೂ ನಮ್ಮಿಂದ ಘಟಿಸಿದಾಗ ಅದಕ್ಕೆ ನಾವು ಮಾಡಿಕೊಳ್ಳಬೇಕಾದಂತಹ ಪ್ರಾಯಶ್ಚಿತ್ತ ಏನು? ಬೇರೆ ಏನಿಲ್ಲ. ಅಲ್ಲಿರುವುದು ಭಗವಂತನ ಸ್ತೋತ್ರ ಮಾತ್ರ. ಎಲ್ಲ ಪ್ರಾಣಿಗಳ ಅಂತರ್ಯಾಮಿಯಾದ, ಎಲ್ಲ ಜೀವಿಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಸ್ತೋತ್ರವೊಂದನ್ನು ಮಾಡಿದರೆ ಅದೇ ಈ ಎಲ್ಲ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಷ್ಟೆ. ನಮ್ಮ ಗುರುಗಳಾದ ಹೈವದನ ಪುರಾಣಿಕಾಚಾರ್ಯರ ಪುಸ್ತಕವನ್ನು ನೋಡಿ ಈ ಪ್ರವಚನ ಕೇಳುವವರು 299ನೇ ಪುಟದಲ್ಲಿ ಅವರು ಮಾಡಿದ ಅನುವಾದ ಏನಿದೆ, ಅನುವಾದದ 2ನೇ ವಿಷಯ, ರಹುಗಣ ರಾಜನು ತಾನು ಒಬ್ಬ ಜಡಭರತ ಮುನಿಗೆ ಅಪಚಾರ ಮಾಡಿದ್ದು ಅಂತ ಬಂದಿದೆ. ಅದಾದ್ಮೇಲೆ ಮುಂದಿನ ಪ್ಯಾರಾಗ್ರಾಫ್, ಅದರಲ್ಲಿ ಆಯುಷ್ಯ, ಸಂಪತ್ತು, ಕೀರ್ತಿ, ಪುಣ್ಯ, ಸ್ವರ್ಗ, ವಿಷಯ ಸುಖ ಎಲ್ಲವೂ ಮಹಾತ್ಮರ ಸೇವೆಯಿಂದ ಲಭ್ಯ ಆಗ್ತದೆ. ಪ್ರಮಾದದಿಂದಾದರೂ ಅವರು ಅಪಚಾರ ಮಾಡಿದ್ದಾರೆ ಅಂತಿದೆ. ಅಲ್ಲಿ ಅವರು ಅಪಚಾರ ಮಾಡಿದ್ದಾರೆ ಅನ್ನೋದನ್ನು ತೆಗೆದು ಅವರಿಗೆ ಅಪಚಾರ ಮಾಡಿದ್ದಾರೆ ಅಂತ ಅದನ್ನ ತಿದ್ಕೊಳ್ಬೇಕು. ಅಂತೂ ಹೀಗೆ ನಾವು ಪ್ರಾಯಶ್ಚಿತ್ತ ಪಟ್ಟರೆ ಮಾತ್ರ ಅದರಿಂದ ಈ ಪಾಪ ಹೋಗ್ಲಿಕ್ಕೆ ಸಾಧ್ಯ, ಇಲ್ಲದೇ ಇದ್ರೆ ಹೋಗೋದಿಲ್ಲ ಅಂತ ಅವನಿಗದು ಗೊತ್ತಾಯ್ತು. ಅದಕ್ಕಾಗಿ ಭಗವಂತನ ಈ ಥರದ ಅನೇಕ ರೂಪಗಳಿಗೆ ಅವನು ನಮಸ್ಕಾರ ಮಾಡ್ತಾ ಇದ್ದಾನೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಾಸ್ಯ ಜಂತೋರ್ ನಿಹಿತೋ ಗುಹಾಯಾಮ್ ಅಂತ ಕಾಟಕೋಪನಿಷತ್ತು ಹೇಳಿದೆ. ಅದರಂತೆ ಭಗವಂತನ ಅತ್ಯಂತ ದೊಡ್ಡ ದೊಡ್ಡ ರೂಪಗಳಿವೆ. ಹಾಗೆ ಅಣುವಿಗಿಂತಲೂ ಅಣುವಾದ ರೂಪಗಳಿವೆ. ಆಕಾಶಕ್ಕಿಂತಲೂ ದೊಡ್ಡದಾದ ರೂಪಗಳು ಇವೆ, ಅಣುವಿಗಿಂತಲೂ ಅಣುವಾದ ರೂಪಗಳು ಕೂಡ ಇವೆ. ಹೀಗೆ ಇವೆರಡಾಯ್ತು. ಯುವಕನಂತೆ ಆಕಾರ ಇರುವ ರೂಪಗಳು ಮೂರನೇದ್ದು, ಒಟುವಿನಂತೆ ಆಕಾರ. ಹೀಗೆ 4 ಪ್ರಮಾಣದ 4 ಬಗೆಯ ಪರಿಮಾಣ ಅಳತೆ ಅಂತ ರೂಪಗಳಿಗೆಲ್ಲ ನಮಸ್ಕಾರ ಮಾಡ್ತಿದ್ದೀವಿ ಅಂತ ರಹುಗಣ ನಮಸ್ಕಾರ ಮಾಡ್ತಾ ಇದ್ದಾನೆ. ಅದಲ್ಲದೆ ಅತ್ಯಧಿಕ ಗುಣ ಇರುವಂತಹ ದೇವತಾ ಶ್ರೇಷ್ಠರು, ದೇವತಾ ವರ್ಗದಲ್ಲಿ ಅತ್ಯಂತ ಮೇಲ್ಮಟ್ಟದಲ್ಲಿ ಬರುವಂಥವರು ನಾರಾಯಣ, ಬ್ರಹ್ಮ, ರುದ್ರ ಮೊದಲಾದವರು. ಮತ್ತೆ ಈ ಸೃಷ್ಟಿಯಲ್ಲಿ ಅತ್ಯಲ್ಪ ಗುಣವುಳ್ಳವರು ಮನುಷ್ಯೋತ್ತಮರು. ಈ ನಾರಾಯಣ, ಬ್ರಹ್ಮರುದ್ರರು ಒಂದು ಕಡೆ, ಮತ್ತೊಂದು ಕಡೆ ಮನುಷ್ಯರು. ಇವರಿಬ್ಬರ ನಡುವೆ ಇಂದ್ರಾದಿ ತರುಣರಿದ್ದಾರೆ. ಅದನ್ನೇ ಯುವಭ್ಯ ಅಂತ ಹೇಳಿರೋದು. ಮತ್ತೆ ಸ್ಕಂದ ಮೊದಲಾದಂಥ ಒಟುಗಳಿದ್ದಾರೆ. ಶಿವನ ಪುತ್ರನಾದಂತಹ ಸ್ಕಂದ ಅವನು ಒಟು ರೂಪದಿಂದ ಇರ್ತಾನೆ. ಹಾಗಾಗಿ ಆ ಸ್ಕಂದ ಮೊದಲಾದವರನ್ನು ಕೂಡ ನಮಸ್ಕಾರ ಮಾಡ್ತಿದ್ದಾರೆ. ಅದಲ್ಲದೆ ದತ್ತ, ಕಪಿಲ, ವ್ಯಾಸ ಮೊದಲಾದಂತಹ ಮಹಾಯೋಗಿಗಳು, ದತ್ತ, ಕಪಿಲ, ವ್ಯಾಸ ಮತ್ತು ನರನಾರಾಯಣರು, ಅವರಲ್ಲಿ ಬಂದಿರುವಂತಹ ನಾರಾಯಣ, ಹೀಗೆ ಇದಿಷ್ಟು ಜನ ಮಹಾಯೋಗಿಗಳು. ಅದಾದ ಬಳಿಕ ತರುಣ ಯೋಗಿಗಳು, ದುರ್ವಾಸ, ಶುಕಮುನಿ ಮೊದಲಾದವರು. ಮುಂದೆ ಸ್ಕಂದ ಮೊದಲಾದಂಥ ಒಟು ಯೋಗಿಗಳು, ಒಟುವಿನ ರೂಪದಲ್ಲಿರುವಂಥವ್ರು. ಮತ್ತೆ ಸನಕ, ಸನಂದನ ಮೊದಲಾದವರು ಶಿಶು ಯೋಗಿಗಳು, ತೀರಾ ಚಿಕ್ಕ ಮಕ್ಕಳ ರೂಪದಲ್ಲಿರ್ತಾರಲ್ಲ ಆ ಯೋಗಿಗಳು. ಅವರಿಗೂ ನಮಸ್ಕಾರ ಮಾಡ್ತಿದ್ದೀನಿ ಅಂತ ನಮಸ್ಕಾರ ಮಾಡ್ತಾನೆ. ಅವಧೂತರು ಅಂತ ಏನಿರ್ತಾರೆ, ಈ ಬ್ರಾಹ್ಮಣ ಗಾಮ್ ಅವಧೂತ ಲಿಂಗ ಅಂತ ಬಂದಿದೆಯಲ್ಲ, ಅವಧೂತರು ಅಂದ್ರೆ ತಾವು ಜ್ಞಾನಿಗಳು ಅಂತ ಅನ್ನೋದನ್ನ ತೋರಿಸುವುದೇ ಇಲ್ಲ, ಬ್ರಾಹ್ಮಣರು ಅಂತ ಅನ್ನೋದನ್ನು ತೋರಿಸೋದಿಲ್ಲ. ಅದರಲ್ಲೂ ಕೂಡ ಅತಿವೃದ್ಧರು, ಯುವಕರು, ಒಟುಗಳು, ಶಿಷ್ಯುಗಳು ಅಂತ 4 ಬಗೆಯವರು ಇರ್ತಾರೆ. ಅವರೆಲ್ರಿಗೂ ನಮಸ್ಕಾರ ಮಾಡ್ತೀನಿ ಅಂತ ಅದರ ತಾತ್ಪರ್ಯ. ಒಂದು ಭಗವಂತನಿಗೆ ಅನಂತ ರೂಪಗಳಿವೆ. ಆ ಅನಂತ ರೂಪಗಳನ್ನು ಪ್ರತ್ಯೇಕವಾಗಿ ನಮಿಸ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರಿಂದ ಅವುಗಳನ್ನೇ ಈ ಪರಿಮಾಣದ ದೃಷ್ಟಿಯಿಂದ 4 ಭಾಗ ಮಾಡಿದ್ದಾರಷ್ಟೆ. ಹೊರತು ಭಗವಂತನಿಗೆ 4 ರೂಪಗಳು, ಮಹತ್ತು, ಯುವಕ, ಒಟು, ಶಿಶು 4 ರೂಪ ಅಂತ ಯಾರು ತಿಳಿಬಾರ್ದು. ಅದಕ್ಕಾಗಿ ಈ ಎಲ್ಲ ಕಡೆ ಬಹುವಚನ ಪ್ರಯೋಗ ಇದೆ.
ಬಹುವಚನ ಪ್ರಯೋಗ ಇರೋದ್ರಿಂದ ಮಹತ್ ರೂಪಗಳು ಅನೇಕ ಇವೆ. ಯಾವುದೋ ಒಂದು ರೂಪ ಮಾತ್ರ ಮಹತ್ತು ಅಂತಲ್ಲ, ಮಹದ್ ರೂಪಗಳು ಅನೇಕ ಇವೆ. ಮತ್ತೆ ಯುವಕ ರೂಪಗಳು ಅನೇಕ ಇವೆ, ವಟು ರೂಪಗಳು ಅನೇಕ ಇವೆ, ಶಿಶು ರೂಪಗಳು ಕೂಡ ಅನೇಕ ಇವೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಏವಂ ಪರಿಮಾಣ ಚತುಷ್ಟಯೋಪೇತಾನಿ ಅಪಿ ರೂಪಾಣಿ ನ ತ್ರಿತ್ವಾದವು ಪರ್ಯವಸನ್ನಾನಿ ಕಿಂತು ಅಲಂ ಬಹೂನಿ ಸಂತಿ ಇತ್ಯಾಶಯೇನ ಮಹದ್ಭ್ಯ ಇತ್ಯಾದವು ಸರ್ವತ್ರ ಬಹುವಚನ ಪ್ರಯೋಗ. ಎಲ್ಲಾ ಕಡೆ ಬಹುವಚನ ಹೇಳಿದ್ದಾರೆ ಭಾಗವತಕಾರರು. ಅಲ್ಪಮತಿಗಳಿಗೆ ಇವರೆಲ್ಲರಿಗೂ ನಮಸ್ಕಾರ ಮಾಡೋದಂತೂ ಸಾಧ್ಯ ಇಲ್ಲಲ್ಲ. ಅಸ್ಮಾಕಂ ಅಲ್ಪಮತೀನಾಂ ಅಲ್ಪಾಯುಷಾಂಚ ನ ತನ್ನಮನಂ ಸುಶಕ್ಯಂ. ನಮ್ಮ ಬುದ್ಧಿಯೂ ಕಡಿಮೆ, ನಮ್ಮ ಆಯುಷ್ಯವೂ ಕಡಿಮೆ. ಭಾಗವತ ಅದನ್ನು ಹೇಳಿದ್ದೆ, ಹಿಂದೆ ನೋಡಿದ್ದೇವೆ. ಪ್ರಾಯೇಣ ಅಲ್ಪಾಯುಷೋ ಮತ್ಯಾಹ ಕಲಾವಸ್ಮಿನ್ ಯುಗೇ ಜನಾಹ ಮಂದಾ ಸ್ವಮಂದಮತಯ ಮಂದಭಾಗ್ಯಾ ಹಿ ಉಪದ್ರುತಾಹ ಅಂತ. ಎಲ್ಲ ಯುಗದಲ್ಲಿ, ಯಾವ ಯುಗದಲ್ಲಿದ್ದ ಸಾಧಕರಿಗೂ ಕೂಡ ಭಗವಂತನ ಎಲ್ಲಾ ರೂಪಗಳಿಗೂ ನಮಸ್ಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ವಿಶೇಷತಃ ಕಲಿಯುಗದಲ್ಲಿ ನಮ್ಮ ಆಯುಷ್ಯ ಕಡಿಮೆ, ನಮ್ಮ ಕ್ರಿಯಾಶಕ್ತಿ ಕಡಿಮೆ, ಬುದ್ಧಿ ಕಡಿಮೆ, ಮತ್ತೆ ನಮ್ಮ ಅದೃಷ್ಟ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡುವಂತಹ ಸತ್ಕಾರ್ಯಗಳನ್ನು ಮಾಡುವಂತಹ ನಮ್ಮ ಅದೃಷ್ಟವೂ ಕಡಿಮೆನೆ, ಮಂದಭಾಗ್ಯ ಅಂತ ಹೇಳ್ತಾರೆ. ಈ ನಡುವೆ ನಾವು ಉಪದ್ರುತಾಹ, ನಾನಾ ಥರದ ತಾಪತ್ರಯಗಳು, ಆದಿಭೌತಿಕ ತಾಪ, ಆಧ್ಯಾತ್ಮಿಕ ತಾಪ ಮತ್ತು ಆದಿಭೌತಿಕ ತಾಪ ಅನ್ನುವಂಥ ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅಂತ 3 ಥರದ ತಾಪಗಳು ನಮ್ಮನ್ನು ನಿರಂತರವಾಗಿ ಪೀಡಿಸ್ತಾ ಇವೆ. ಆದ್ದರಿಂದ ಎಲ್ಲದಕ್ಕೂ ನಮಸ್ಕಾರ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಅದಕ್ಕೆ 4 ಬಗೆಯ ರೂಪಗಳು, ಅನಂತ ರೂಪಗಳನ್ನು ಇದರಲ್ಲಿ ಸಂಗ್ರಹ ಮಾಡಿದಾಗಾಯಿತು ಅಂತ ತಿಳ್ಕೋಬೇಕು. ಆದ್ದರಿಂದ ಈ ಎಲ್ಲ ಥರದ ರೂಪಗಳಿಗೂ ನಮಸ್ಕಾರ ಮಾಡಿದಾಗ ಆಗ್ತದೆ. ಇಲ್ಲಿ ನಮ ಆವಟುಭ್ಯ ನಮೋ ಮಹದ್ಭ್ಯೋ ನಮ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆವಟುಭ್ಯ ಅಂತ ಬಂದಿದೆಯಲ್ಲ, ಆ ಅನ್ನುವುದನ್ನ ಆ ಮಹದ್ಭ್ಯ, ಆ ಶಿಶುಭ್ಯ, ಆ ಯುವಭ್ಯ ಅಂತ ಎಲ್ಲ ಕಡೆ ಸೇರಿಸ್ಕೊಳ್ಬೇಕಂತೆ. ಅದಕ್ಕೆ ಆ ಸಮಂತಾತ್ ಸರ್ವೇಷು ಕಾಲೇಷು ಸರ್ವೇಷು ದೇಶೇಷು ಕೇಷುಚಿನ್ ನಿಮಿತ್ತೇಷು ಆಗತೇಷು ಗತೇಷು ವ ತಥೈವ ಸಂತಿ ಇತ್ಯಾಶಯೇನ ಆ ಮಹದ್ಭ್ಯ ಇತ್ಯಾದ್ಯುಕ್ತಂ. ಅದರಿಂದ ಏನು ತಾತ್ಪರ್ಯ ಆಗ್ತದಂದ್ರೆ, ಎಲ್ಲ ದೇಶಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಯಾವುದೇ ನಿಮಿತ್ತಗಳು ಇದ್ದಾಗಲೂ ಇಲ್ಲದೇ ಇದ್ದಾಗಲೂ ಭಗವಂತನ ರೂಪಗಳಿಗೆ ಮಹತ್ವ ಇದೆ, ಶಿಶುತ್ವ ಇದೆ, ಯುವತ್ವ ಇದೆ, ವಟುತ್ವವೂ ಇದೆ. ನಮಗೆ ಮಹತ್ವ ಬರುವುದು, ವಯಸ್ಸು ಬರುವುದು ಒಂದು ನಿರ್ದಿಷ್ಟ ಕಾಲದಲ್ಲಿ ಮಾತ್ರ. ಮತ್ತೆ ನಾವು ಶಿಶುಗಳಾಗುವುದು ಕೂಡ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ. ಎಲ್ಲ ಸಂದರ್ಭದಲ್ಲೂ ನಾವು ಶಿಶುಗಳಲ್ಲ, ಎಲ್ಲ ಸಂದರ್ಭಗಳಲ್ಲೂ ನಾವು ಒಟುಗಳಲ್ಲ, ಎಲ್ಲ ಸಂದರ್ಭದಲ್ಲೂ ನಮಗೆ ಮಹತ್ವ ಇಲ್ಲ. ಆದರೆ ಭಗವಂತನಿಗೆ ಈ ಎಲ್ಲ ಥರದ ರೂಪಗಳು ಯಾವಾಗಲೂ ಸಂದರ್ಭದಲ್ಲೂ ಇರ್ತವೆ, ಎಲ್ಲ ದೇಶದಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಅಂತ ಅದರ ತಾತ್ಪರ್ಯ. ಯುವಭ್ಯ ಅಂತ ಬಂತಲ್ಲ, ಯೌವನಾವಸ್ಥೆಯುಳ್ಳ ರೂಪಗಳಿಗೆ ನಮಸ್ಕಾರ ಅಂತ ಹೇಳಿದ ಮಾತ್ರದಿಂದ ಮಹದ್ರೂಪ, ವಟುರೂಪ, ಶಿಶುರೂಪಗಳಿಗೆ ಯೌವನಾವಸ್ಥೆ ಇಲ್ಲ ಅಂತ ತಿಳಿಬಾರದಂತೆ. ಯೌವನಾವಸ್ಥೆ ಅಂತನ್ನೋದು ಈ ಎಲ್ಲ ರೂಪಗಳಿಗೂ ಇದ್ದೇ ಇದೆ. ಸದಾ ತಾರುಣ್ಯಮೇವೇತಿ ವದಾಮಹ ಯದಾ ಖಲು ಯದನುಗ್ರಹ ಪಾತ್ರಾಣಾಂ ರೂಪ ವಿಶೇಷಾಣಾಂ ದೇವಾನಾಮಪಿ ನಿತ್ಯ ತರುಣತ ತದಾ ಕಾ ಕಥಂತ ಆದಿದೇವ ಶಿರೋಮಣೇಃ ಹರೇಃ ರೂಪಾಣಾಂ ವಿಷಯೇ ತದೇತದಭಿಸಂಧಾಯ ಯುವಭ್ಯ ಇತಿ ಸರ್ವಾನ್ ವಿಶೇಷಯಾಮಾಸ ಅಂತ ಹೇಳ್ತಾರೆ ವಿಷ್ಣು ತೀರ್ಥರು. ಭಗವಂತನ ಅನುಗ್ರಹ ಇರುವುದರಿಂದ ಮತ್ತೆ ಭಗವಂತನ ಸನ್ನಿಧಾನ ಇರುವುದರಿಂದ ದೇವತೆಗಳು ಕೂಡ ನಿತ್ಯ ತರುಣರೇ ಆಗಿರ್ತಾರೆ. ದೇವತೆಗಳಿಗೆ ವಯಸ್ಸಾಗೋದಂತಿಲ್ಲ. ಅನೇಕ ಕಡೆ ಚತುರ್ಮುಖ ಬ್ರಹ್ಮ ಮೊದಲಾದವ್ರನ್ನ ಬಿಳಿ ಕೂದಲು ಉಳ್ಳವರು ಅಂತ ಚಿತ್ರಣ ಮಾಡಿರ್ತಾರೆ. ಹಾಗೆ ಬಿಳಿ ಕೂದಲಿದ್ದವರು, ಮೈಯೆಲ್ಲ ಸುಕ್ಕು ಕಟ್ಟಿದವರು, ಹಾಗೆ ಅವರೆಲ್ಲ ಮುದುಕರು ಅಂತ ಯಾವತ್ತೂ ಕೂಡ ತಿಳ್ಕೊಳ್ಬಾರ್ದು. ಚತುರ್ಮುಖ ಬ್ರಹ್ಮನನ್ನ ಪಿತಾಮಹ ಅಂತ ಹೇಳುವುದು ಎಲ್ಲರಿಗೂ ಆದಿ ಕಾರಣ ಆದ್ದರಿಂದ ಇಷ್ಟೇ ಹೊರತು ಅವನು ಮುದುಕ ಖಂಡಿತ ಅಲ್ಲ.
ಯಾವ ಎಲ್ಲ ದೇವತೆಗಳು, ಎಲ್ಲ ದೇವತಾ ಸ್ತ್ರೀಯರು ಇವರೆಲ್ಲರೂ ಕೂಡ ಯಾವತ್ತೂ ನಿತ್ಯ ತರುಣರೇ ಆಗಿರ್ತಾರೆ. ಅದಕ್ಕೆಲ್ಲ ಕಾರಣ ಭಗವಂತನ ಅನುಗ್ರಹ ಅವರಿಗಿರೋದು, ಮತ್ತೆ ಅವರಲ್ಲಿ ಭಗವಂತ ಸನ್ನಿಹಿತನಾಗಿರೋದು. ಹೀಗಿದ್ದ ಮೇಲೆ ಸ್ವಯಂ ಭಗವಂತ ನಿತ್ಯ ತರುಣನೇ ಆಗಿರ್ತಾನೆ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಎಲ್ಲ ರೂಪಗಳಿಗೂ ಇವೆಲ್ಲ ತಾರುಣ್ಯವು ಕೂಡ ಇದ್ದೇ ಇದೆ ಅಂತ ತಿಳ್ಕೊಳ್ಬೇಕು. ಯುವಭ್ಯ ಅನ್ನೋ ವಿಶೇಷಣವನ್ನ ಮಹದ್ಭ್ಯ, ವಟುಭ್ಯ, ಶಿಶುಭ್ಯ ಅನ್ನೋದಕ್ಕೂ ನಾವು ಅನ್ವಯಿಸ್ಕೊಳ್ಬೇಕು. ಆದ್ರಿಂದ ಅತಿ ಮಹತ್ತಾದ ರೂಪಗಳು, ಯುವಕ ರೂಪಗಳು, ಶಿಶುವಿನ ಆಕಾರದ ರೂಪಗಳು, ಒಟುವಿನ ರೂಪಗಳು ಇವೆಲ್ಲವೂ ಕೂಡ ನಿತ್ಯ ಯೌವನ ಭರಿತವೇ ಆಗಿವೆ. ಕೇವಲ ಯೌವನದ ರೂಪ ಮಾತ್ರ ಯೌವನ ಭರಿತ ಅಂತ ಅರ್ಥ ಅಲ್ಲ. ಇದನ್ನು ನಾವು ಭಗವಂತನ ವಿಷಯದಲ್ಲಿ ತಿಳ್ಕೊಳ್ಬೇಕು. ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು. ನಮ್ಮ ಸುತ್ತಮುತ್ತಲು ನಾವೇನು ವೃದ್ಧರನ್ನ ನೋಡ್ತಾ ಇದ್ದೀವಿ, ವಯಸ್ಸಾದವರನ್ನ, ಅವರಿಗೆ ತಾರುಣ್ಯ ಇಲ್ಲ, ತರುಣರಿಗೆ ವಾರ್ಧಕ್ಯ ಇಲ್ಲ, ಶಿಶುಗಳಿಗೆ ತಾರುಣ್ಯವೂ ಇಲ್ಲ, ವಾರ್ಧಕ್ಯವೂ ಇಲ್ಲ, ವೃದ್ಧರಿಗೆ ಶೈಶವನೂ ಇಲ್ಲ, ಮತ್ತೆ ಯೌವನವೂ ಇಲ್ಲ. ಏಕಕಾಲದಲ್ಲಿ ಈ ಯೌವನ ಮತ್ತೆ ಶೈಶವ ಇವೆಲ್ಲ ಇರೋದು ಹೇಗೆ ಒಬ್ಬ ವ್ಯಕ್ತಿಗೆ ಅಂತ ಒಂದು ಪ್ರಶ್ನೆ ನಮಗೆ ಬರಬಹುದು. ಅದಕ್ಕೆ ಉತ್ತರ ಹೀಗೆ. ಭಾಗವತ ತಾತ್ಪರ್ಯದಲ್ಲಿ ಬೇರೆ ಒಂದ್ ಕಡೆ ಹೇಳಿದ್ದನ್ನ ನನಗೆ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಅನಿಸ್ತದೆ. ವಿರುದ್ಧ ಶಕ್ತಯೋ ಯಸ್ಯ ನಿತ್ಯ ಯುಗಪದೇವಹಿ ತಸ್ಮೈ ನಮೋ ಭಗವತೆ ವಿಷ್ಣವೇ ಸರ್ವಜಿಷ್ಣವೇ ಅಂತ ಅದರ ತಾತ್ಪರ್ಯ. ಭಗವಂತನ ಎಲ್ಲ ಶಕ್ತಿಗಳು, ಅವನ ಗುಣಗಳು, ಅವನ ಕ್ರಿಯೆಗಳು, ಅವನ ರೂಪಗಳು ನಮ್ಮ ದೃಷ್ಟಿಯಿಂದ ವಿರುದ್ಧ ಅಂತ ಅನಿಸಬಹುದು. ಆದ್ರೆ ಆ ಯಾವುದು ಭಗವಂತನ ದೃಷ್ಟಿಯಲ್ಲಿ ಅದು ವಿರುದ್ಧ ಅಲ್ಲ. ಲೋಕದ ದೃಷ್ಟಿಯಲ್ಲಿ ವಿರುದ್ಧ ಆದ್ದೆಲ್ಲವೂ ಕೂಡ ಆತನ ದೃಷ್ಟಿಯಲ್ಲಿ, ಆತನ ವ್ಯಕ್ತಿತ್ವದಲ್ಲಿ ಸಮ್ಮಿಳಿತ ಆಗೇ ಆಗಿರ್ತದೆ. ಅದು ಆತನ ಅಚಿಂತ್ಯಾದ್ಭುತ ಶಕ್ತಿಯಿಂದ ಹೀಗಾಗ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಬೇರೆ ಯೌವನ, ಶೈಶವ ಮೊದಲಾದ ಸಂಗತಿಗಳು ಆ ಕಡೆ ಇರಲಿ, ಒಂದೇ ವಸ್ತುವಿನಲ್ಲಿ ಅಣುತ್ವ ಮಹತ್ವ ಆದರೂ ಇರೋದು ಹೇಗೆ? ಆಕಾಶ ಅಣು ಅಲ್ಲ, ಪರಮಾಣು ಮಹತ್ತಲ್ಲ. ಇದು ನಮಗೆಲ್ಲ ಜಗತ್ತಿನಲ್ಲಿ ಕಂಡಿದೆ. ಹೀಗಿರುವಾಗ ಜಗತ್ತಿನಲ್ಲಿ ಅಣುವಾದದ್ದು ಮಹತ್ತಲ್ಲ, ಮಹತ್ತಾದ್ದು ಅಣು ಅಲ್ಲ. ಆದ್ರೆ ಪರಮಾತ್ಮ ಮಾತ್ರ ಅಣುವಿಗಿಂತ ಅಣುನೂ ಆಗಿದ್ದಾನೆ, ಮಹತ್ಗಿಂತ ಮಹತ್ವ ಆಗಿದ್ದಾನೆ. ಇವೆಲ್ಲ ಅವನಲ್ಲಿ ಹೊಂದಬಹುದು. ಆದ್ರಂತೆ ಅವನ ಒಟು ರೂಪಗಳು, ಶಿಶು ರೂಪಗಳು, ಮಹದ್ ರೂಪಗಳು ಇವು ಕೂಡ ಯೌವನ ಭರಿತ ಆಗ್ಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಅದರ ತಾತ್ಪರ್ಯ. ಅಂಥ ವೈಶಿಷ್ಟ್ಯ ಅಂತ ಅನ್ನೋದು ಭಗವಂತನಲ್ಲಿ ಕಂಡು ಬರ್ತದೆ ಅಂತ ಅಭಿಪ್ರಾಯ. ಭಗವಂತನಿಗೆ ಹೀಗೆ ನಮಸ್ಕಾರ ಮಾಡಿದ ಬಳಿಕ ಈ ದೇವತೆಗಳಿಗೂ ಕೂಡ ನಮಸ್ಕಾರ ಮಾಡ್ತಿದ್ದಾನೆ. ಅದನ್ನು ಈಗ ನಾವು ಗಮನಿಸಬೇಕು. ಈ ಶ್ಲೋಕದ ವ್ಯಾಖ್ಯಾನದ ಆರಂಭದಲ್ಲಿ 4 ರೀತಿಯಾದಂಥ ರೂಪಗಳ ವರ್ಣನ ನಾವು ನೋಡಿದ್ವಿ. 300ನೇ ಪುಟದಲ್ಲಿ ಅದು ಕಾಣಿಸಿದೆ. ಅಣೋರಣೀಯ, ಮಹತೋಮಹೀಯ, ಯುವಕನಂತೆ ಕಾಣುವ ಆಕಾರ, ಒಟುವಿನಂತೆ ಕಾಣುವ ಆಕಾರ, ಶಿಶುವಿನಂತೆ ಕಾಣುವ ಆಕಾರ ಅಂತ ಹೀಗೆಲ್ಲ 4 ರೂಪಗಳು ಅದಕ್ಕೆ ನಮಸ್ಕಾರ ಮಾಡಿದ್ದಾನೆ ಅಂತ. ಅದು ಭಗವಂತನ ಕುರಿತಾದದ್ದು. ಮಹತೋಮಹಿಯ ಒಂದು, ಅಣೋರಣೀಯ ಒಂದು, ಯುವಕನಂತೆ ಕಾಣುವುದೊಂದು, ಒಟುವಿನಂತೆ ಕಾಣುವುದೊಂದು. ನಾನು ಶಿಶು ಅಂತ ಅಲ್ಲಿ ಬಾಯಿ ತಪ್ಪಿ ಹೇಳಿದೆ ಅಷ್ಟೆ. ಹೀಗೆ 4 ರೂಪಗಳಿಗೆ ನಮಸ್ಕಾರ ಅಂತ ಅಲ್ಲಿ ಬಂದಿದೆ. ಅದರಲ್ಲಿ ಶ್ಲೋಕದ ಮೂಲಕ ಅದನ್ನು ಹೊಂದಿಸ್ಕೊಳ್ಳೋದು ಹೇಗೆ ಅಂದ್ರೆ, ನಮೋ ಮಹದ್ಭ್ಯೋಸ್ತು ಅಂದ್ರೆ ಮಹತೋಮಹೀಯವಾದ ರೂಪಗಳು. ಅಣೋರಣೀಯ ಅಂತ ಬಂದ್ರೆ ಅವೇ ನಮ ಶಿಶುಭ್ಯ ಅಂತ ಹೇಳಿದ ರೂಪ ಅದು. ನಮೋ ಯುವಭ್ಯ ಅಂದ್ರೆ ಯುವಕನಂತೆ ಕಾಣುವ ರೂಪಗಳು. ನಮ್ಮ ಆ ವಟುಭ್ಯ ಅಂತ ಒಟುವಿನಂತೆ ಕಾಣುವ ರೂಪಗಳು ಅಂತ. ಇದು ಭಗವಂತನ ಕುರಿತಾಗಾಯ್ತು. ಅದಾದ್ಮೇಲೆ 2ನೇ ವ್ಯಾಖ್ಯಾನ ಅತ್ಯಧಿಕ ಗುಣವುಳ್ಳಂಥ ನಾರಾಯಣ, ಬ್ರಹ್ಮರುದ್ರರು, ಮುಂದೆ ಅಲ್ಪ ಗುಣವುಳ್ಳಂಥ ಮನುಷ್ಯೋತ್ತಮರು, ನಡುವೆ ಬರುವಂಥ ಇಂದ್ರಾದಿಗಳು, ಆಮೇಲೆ ಬರುವಂಥ ಸ್ಕಂದಾದಿಗಳು ಅಂತ ಬಂತಲ್ಲ 2ನೇ ವ್ಯಾಖ್ಯಾನ. ಆ 2ನೇ ವ್ಯಾಖ್ಯಾನವನ್ನ ನಾವೀಗ ನೋಡ್ಬೇಕಾಗಿದೆ.
ಒಂದೊಂದೇ ವ್ಯಾಖ್ಯಾನವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಎರಡನೇ ವ್ಯಾಖ್ಯಾನವನ್ನು ಈಗ ನಾವು 302ನೇ ಪುಟದಲ್ಲಿ ನೋಡ್ಬೇಕು. ನಮೋ ಮಹದ್ಭ್ಯ ಅಂದ್ರೆ ದೇವತೆಗಳಲ್ಲಿ ಬಹಳ ಮಹನೀಯರಾದಂತಹ ವಿಷ್ಣು ಬ್ರಹ್ಮ ರುದ್ರಿಗೆ ನಮಸ್ಕಾರ ಅಂತ ಅರ್ಥ. ನಮೋ ಮಹದ್ಭ್ಯ ಅಂತ ಹೇಳಿದಾಗ ಹಿಂದೆ ವಿಷ್ಣುವಿಗೆ ನಮಸ್ಕಾರ ಆಗಿದೆಯಲ್ಲ, ಮತ್ತೊಮ್ಮೆ ಯಾಕೆ ನಮಸ್ಕಾರ ಅಂತ ಒಂದು ಪ್ರಶ್ನೆ ನಾವು ಬರಬಹುದು. ಮಹತಾಂ ಮಹೀಯಾಂಸಂ ಶ್ರೀಹರಿಂ ನತ್ವಾ ಮಹತೋ ದೇವಾನಪಿ ಚತುರ್ವಿಧಾನ್ ನಮತೆ ನನು ವಿಷ್ಣು ಪ್ರಾಕ್ ಪ್ರಣತಃ ಸತ್ಯಂ ದೇವತ್ವೇನ ಅತ್ರ ಗ್ರಹಣಾತ್ ಅಂತ ಈಗಿಲ್ಲಿ ಹೇಳ್ತಾರೆ. ಹಿಂದೆ ಮಹತೋ ಮಹೀಯನಾದ ಭಗವಂತನಿಗೆ ನಮಸ್ಕಾರ ಮಾಡಿದ್ದೀರಿ, ಮತ್ತೆ ಇಲ್ಲಿ ಯಾಕೆ ನಮಸ್ಕಾರ ಮಾಡ್ತಿದ್ದಾರೆ ಅಂದ್ರೆ ಈ ಸೃಷ್ಟಿಯ ಅತ್ಯುಚ್ಚ ಸ್ಥಾನದಲ್ಲಿರುವಂತಹ ಸಾಕಾಷ್ಠ ಸಾ ಪರಾಗತಿ ಅಂತ ಕರೆಸ್ಕೊಂಡಿರುವಂತಹ ಪರದೇವತೆಯಾದ ಭಗವಂತನಿಗೆ ಅಲ್ಲಿ ನಮಸ್ಕಾರ ಮಾಡಿದ್ದಾರೆ. ಈಗಿಲ್ಲಿ ದೇವೋತ್ತಮ ಅನ್ನೋ ದೃಷ್ಟಿಯಿಂದ ಅವನಿಗೆ ನಮಸ್ಕಾರ ಮಾಡ್ತಿದ್ದಾರೆ. ದೇವತಾ ವರ್ಗದಲ್ಲಿ ಅತ್ಯಂತ ಶ್ರೇಷ್ಠನಾದವನು ಅನ್ನೋ ದೃಷ್ಟಿಯಿಂದ ಅವನಿಗೆ ನಮಸ್ಕಾರ ಮಾಡ್ತಿದ್ದಾರೆ ಅಷ್ಟೆ. ಆದ್ರಿಂದ ಅವನಿಗೆ ನಮಸ್ಕಾರ ಮಾಡೋದು, ಎರಡನೇ ಬಾರಿ ನಮಸ್ಕಾರ ಮಾಡುವುದು ಅನುಚಿತ ಏನಲ್ಲ. ಇದೇ ಭಗವಂತನನ್ನೇ ಬೇರೆ ಬೇರೆ ರೀತಿಯಾಗಿ ಪರಿಗಣಿಸ್ತಾರೆ ಅಷ್ಟೆ. ಅದಕ್ಕೊಂದು ದೃಷ್ಟಾಂತವನ್ನ ಸ್ವಯಂ ವಿಷ್ಣು ತೀರ್ಥರೇ ಮುಂದೆ ತೋರಿಸ್ತಾರೆ. ಅತಯೇವ ಏನ್ಯೇ ವಿಭೀಷಣ ಹನುಮದ್ ಉಪೇಂದ್ರ ದತ್ತಾಹ ಪಾರ್ಥಾಶ್ನಿಶ್ಚಯೇನ ವಿದುರಶ್ರುತ ದೇವತಾಖ್ಯಾ ದೇವಮುಖ್ಯಾ ಇತ್ಯಾದಿ ಭಕ್ತವರ್ಗೇಪಿ ಭಗವಾನ್ ಗೃಹೀತಃ ಅಂತ. ಇದೇ ಭಾಗವತ್ ಸಾರೋದ್ಧಾರದಲ್ಲಿ ಮುಂದೆ 159ನೇ ಶ್ಲೋಕ ಒಂದು ಬರ್ತದೆ. ಅದನ್ನು ನೀವು ಬೇಕಾದ್ರೆ ನೋಡ್ಬಹುದು. ಸೌಭರ್ಯುದಂಕ ಶಿವಿ ದೇವಲ ಪೆಪ್ಪಲಾದಾಹ ಸಾರಸ್ವತೋದ್ಭವ ಪರಾಶರ ಭೂರಿಷೇಣಾಹ ಏನ್ನೇ ವಿಭೀಷಣ ಹನುಮದುಪೇಂದ್ರ ದತ್ತಾಹ ಅಂತ ಅದನ್ನು ಓದಬೇಕು. ಪಾರ್ಥಾಶ್ನಿಷೇಣ ವಿದುರ ಶ್ರುತ ದೇವ ಮುಖ್ಯಾಹ ಅಂತ ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 45ನೇ ಶ್ಲೋಕ. ಅದು ಮುಂದೆ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಬರ್ತದದು. ಭಾಗವತ ಸಾರೋದ್ಧಾರದ ಕ್ರಮದಿಂದ ಅದು 159ನೇ ಶ್ಲೋಕ ಆಗ್ತದೆ. ಚತುರ್ಮುಖ ಬ್ರಹ್ಮ ನಾರದರಿಗೆ ಹೇಳಿರುವಂತಹ ಕೆಲವು ವಿಷಯಗಳನ್ನ ಅಲ್ಲಿ ನಾವು ಗಮನಿಸಬಹುದು. ಏನಿದೆ ಅಂದ್ರಲ್ಲಿ ಸೌಭರಿ, ಉದಂಕ, ಶಿಬಿ, ದೇವಲ, ಪಿಪ್ಪಲಾದ, ಸಾರಸ್ವತ, ಉದ್ಧವ, ಪರಾಶರ, ಭೂರಿಷೇಣ, ವಿಭೀಷಣ, ಹನುಮಂತ, ಉಪೇಂದ್ರ, ದತ್ತಾತ್ರೇಯ, ಅರ್ಜುನ, ಆಷ್ಟಿಷೇಣ, ವಿದುರ, ಶ್ರುತದೇವ ಇವರೆಲ್ಲ ಭಗವಂತನನ್ನ ಬಲ್ಲವರಾಗಿದ್ದಾರೆ, ಭಗವಂತನ ಜ್ಞಾನಿಗಳಿವರು ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಏನಿದೆ ಅಂದ್ರೆ ಉಪೇಂದ್ರ, ದತ್ತಾತ್ರೇಯ ಅಂತ 2 ಬಂದಿವೆ. ಅವು ಸ್ವಯಂ ಭಗವಂತನ ರೂಪಗಳೇ ಅವು. ಅದನ್ನ ಭಕ್ತರ ಸಾಲಿನಲ್ಲಿಯೂ ಕೂಡ ಹೇಳ್ತಿದ್ದಾರೆ. ಮೂಲತಃ ಯಾವ ಪರದೇವತಾ ಭಗವಂತ ಇದ್ದಾನೆ ಅವನೇ ಉಪೇಂದ್ರ ದತ್ತ ಈ ರೂಪಗಳನ್ನು ಕೂಡ ತಾಳಿ ಕೆಲವು ಬಾರಿ ತನ್ನಂತಾನೇ ಆರಾಧನೆ ಮಾಡ್ತಾನೆ, ಜಗತ್ತಿಗೆ ಅದನ್ನ ತಿಳಿಸಿಕೊಳ್ಳಿಕ್ಕಾಗಿ. ಭಕ್ತರು ಹೇಗೆ ಸಾಧನೆ ಮಾಡಬೇಕು ಅಂತ ಅನ್ನೋದು ತಿಳಿಸಿಕೊಳ್ಳಿಕ್ಕಾಗಿ ಇಂಥ ಲೀಲೆಗಳನ್ನ ಮಾಡಿ ತೋರಿಸ್ತಾನೆ ಅಷ್ಟೆ. ಅಂಥ ಒಂದು ಶ್ಲೋಕವನ್ನ ಗಮನಿಸಿದ್ರೆ ಇಲ್ಲಿಯೂ ಕೂಡ ಭಗವಂತನನ್ನ ಪರದೇವತಾ ಎಂಬ ದೃಷ್ಟಿಯಿಂದ ನಮಸ್ಕಾರ ಮಾಡಿ ಆಗಿದೆ. ದೇವತೆಗಳಂತೆ ಅವನು ಕೂಡ ವರ್ತಿಸ್ತಾನೆ. ಒಲಿದರೆ ಅಭಿಷ್ಟಗಳನ್ನು ಕೊಡ್ತಾನೆ, ಮುನಿದರೆ ಅವನ್ನೆಲ್ಲ ನಮ್ಮಿಂದ ಕಸಿದುಕೊಳ್ತಾನೆ, ಲೋಕವನ್ನು ಅನುಕರಣೆ ಮಾಡ್ತಾನೆ. ಆದ್ರಿಂದ ದೇವತೆಗಳ ನಡುವೆ ಮತ್ತೆ ಅವನಿಗೆ ನಮಸ್ಕಾರ ಮಾಡಿದ್ದೇನು ವ್ಯರ್ಥ ಅಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ನನು ತರ್ಹಿ ಇದಂ ಚಾತುರ್ವೇದ್ಯಂ ನ ಸಂಭವತ್ಯೇವ ದೇವಾಹ ಅಜರಾಮರಾಹ ನಚ ಅಜರಾಣಾಂ ಮಹತ್ವಂ ವೃದ್ಧತ್ವ ಅಪರಪರ್ಯಾಯಂ ಸಂಭವತಿ ಅಂತ ಇನ್ನೊಂದು ಪ್ರಶ್ನೆ ಮಾಡ್ಕೋತಾರೆ ವಿಷ್ಣು ತೀರ್ಥರು. ಅದಕ್ಕೆ ಅರ್ಥ ಏನಂದ್ರೆ ದೇವತೆಗಳು ಎಲ್ಲರೂ ಕೂಡ ಅಮರರು ಮತ್ತೆ ನಿರ್ಜರರು. ನಮಗೆ ಹೇಗೆ ವಯಸ್ಸಾಗುವುದು ಅಂತಿದೆ, ಮೊದಲು ಬಾಲಕರಾಗಿ ಹುಟ್ಟಿ, ಶಿಶುಗಳಾಗಿ ಹುಟ್ಟಿ, ಬಾಲಕರಾಗಿ, ಯುವಕರಾಗಿ, ಮಧ್ಯ ವಯಸ್ಸನ್ನು ತಲುಪಿ, ಮುದುಕರಾಗಿ ಮತ್ತೆ ನಾವು ಸಾಯ್ತೇವೆ. ಆದರೆ ದೇವತೆಗಳು ಒಂದೇ ರೀತಿಯಾಗಿ ಇರ್ತಾರೆ. ಅವರಿಗೆ ಮರಣ ಇಲ್ಲ ಮತ್ತು ಮುಪ್ಪಿಲ್ಲ ಅವರಿಗೆ, ಆದ್ರಿಂದ ಅವರಿಗೆ ನಿರ್ಜರರು ಅಂತ ಹೆಸರಿದೆ. ವಾರ್ಧಕ್ಯ ಇಲ್ಲ ಅಂದ ಮೇಲೆ
ಮಹತ್ವ ಅವ್ರಿಗೆ ಬರೋದು ಹೇಗೆ? ಮಹತ್ವ ಅಂದ್ರೆ ಏನರ್ಥ? ಮಹತ್ವ ಅಂದ್ರೆ ದೊಡ್ಡವರು ಅಂತ ಅರ್ಥ. ವೃದ್ಧತ್ವವೇ ಇಲ್ಲದೆ ಹೋದ್ಮೇಲೆ, ಅವರಿಗೆ ವಾರ್ಧಕ್ಯವೇ ಇಲ್ಲದೆ ಹೋದ್ಮೇಲೆ ಮಹತ್ವ ಬರೋದು ಹೇಗೆ ಅವರಿಗೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಅವರು ಅಮರರು, ಪುನಃ ಅವರಿಗೆ ಮತ್ತೆ ಮರಣವೇ ಇಲ್ಲ. ಮರಣ ಇಲ್ಲ ಅಂದಮೇಲೆ ಪುನರ್ಜನ್ಮವೂ ಇಲ್ಲ. ಅದರಿಂದ ಅವರು ಪುನರ್ಜನ್ಮವೂ ಇಲ್ಲದೆ ಹೋದ್ರೆ ಹುಟ್ಟಿ ಅವ್ರು ಶಿಶು ಆಗೋದು ಹೇಗೆ? ಆದ್ರಿಂದ ಶಿಶುತ್ವವೇ ಇಲ್ಲದೆ ಹೋದ್ರೆ ಶಿಶುಭ್ಯ ಅಂತ ಅವ್ರಿಗೆ ನಮಸ್ಕಾರ ಮಾಡೋದು ಹೇಗೆ? ಶಿಶುತ್ವವೇ ಇಲ್ಲದೆ ಹೋದ್ರೆ ಶೈಶವವನ್ನು ದಾಟಿ ಅಲ್ವ ಮುಂದವರು ಒಟುಗಳಾಗೋದು. ಒಟುತ್ವ ಬರೋದಾದ್ರೂ ಹೇಗೆ? ಅಂತೂ ಈ ದೇವತೆಗಳಿಗೆ ಮಹತ್ವ, ಯುವತ್ವ, ಒಟುತ್ವ, ಶಿಶುತ್ವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದೇವತೆಗಳು 4 ಬಗೆಯವರು ಅಂತ ಹೇಗೆ ಹೇಳ್ತೀರಿ ಅಂತ ಒಂದು ಪ್ರಶ್ನೆ ನಮಗಿಲ್ಲಿ ಮೂಡಬಹುದು. ಈ ಮುಖ್ಯ ಪ್ರಶ್ನೆ ಏನು ಬಂದಿದೆಯಲ್ಲ, ದೇವತೆಗಳು 4 ವಿಧದವರು ಅಂತ ಹೇಗೆ ಹೇಳ್ತೀರಿ, ಅವ್ರಿಗೆ ಮುಪ್ಪೇ ಇಲ್ಲ, ಅವರಿಗೆ ಶೈಶವೂ ಇಲ್ಲ ಅಂತ ಹೀಗೆಲ್ಲ, ಆ ಪ್ರಶ್ನಕ್ಕೆ ಉತ್ತರವನ್ನ ನಾಳೆ ದಿವಸ ನೋಡೋಣ. ಇಲ್ಲಿ ಈ ಭಾಗವತ ಸಾರೋದ್ಧಾರದ ಒಂದು ವಾಕ್ಯದ ಬಗ್ಗೆ, ಅಲ್ಲಿರುವಂಥ ಪಾಠದ ಬಗ್ಗೆ ಒಂದು ಸ್ವಲ್ಪ ಜಿಜ್ಞಾಸೆ ನಡೆಸಿದ್ದಾರೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು. ಅದು ನಾವು ಸ್ವಲ್ಪ ನೋಡೋಣ. ತರ್ಹೀದಂ ಚಾತುರ್ವಿಧ್ಯಂ ನ ಸಂಭವತ್ಯೇವ ದೇವಾಹ ಅಜರಾಮರಾಹ ನಚ ಅಜರಾಮರಾಣಾಂ ಅಂತ ಈಗ ವಾಕ್ಯ ಇದೆ. ಆ ವಾಕ್ಯದಲ್ಲಿ ನಚ ತದಭಾವೇ ತದುತ್ತರಾವಸ್ಥಾ ಅಶನಿತ್ವಾಪರ ಪರ್ಯಾಯ ಒಟುತಾಪಿ, ಅಶನಿತ್ವಾಪರ ಪರ್ಯಾಯ ಒಟುತಾಪಿ ಅಂತ ಒಂದು ವಾಕ್ಯ ಪ್ರಯೋಗವನ್ನ ಅವಧೂತರು ಮಾಡಿದ್ದಾರೆ, ವಿಷ್ಣು ತೀರ್ಥರು. ಒಟುವಿಗೆ ಅಶನಿ ಅಂತ ಇನ್ನೊಂದು ಹೆಸರು. ಅಶನಿ ಇಕಾರ ಅಂತವಾದ ಶಬ್ದ, ಇದನ್ನು ಗಮನಿಸ್ಬೇಕು. ಅಂತ ಹ್ರಸ್ವ, ಇಕಾರ ಕೊನೆಗಿದೆ. ಹೀಗೆ ಅಶನಿ ಅಂದ್ರೆ ಒಟು, ಅಶನಿತ್ವ ಅಂದ್ರೆ ಒಟುತ್ವ ಅಥವಾ ಒಟುತ, ಹೀಗೆ ಅವರು ಹೇಳಿದಂತೆ ಕಾಣಿಸ್ತದೆ. ಆದರೆ ನಾವಿಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಇದೆ. ಅಶನಿ ಅಂದ್ರೆ ವಜ್ರಾಯುಧ ಅಂತ ಅರ್ಥ. ಅದಕ್ಕೆ ಒಟು ಅಂತ ಅರ್ಥ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಭಾಗವತದಲ್ಲಿ ನಮ ಆ ವಟುಭ್ಯ ಅಂತ ಬಂದಿದೆ. ಇದನ್ನ ನಾವು ವೇದದ ಒಂದು ಮಂತ್ರದ ಮೂಲಕ ತಿಳ್ಕೊಳ್ಬೇಕು, ಸರಿಯಾದ ಪಾಠ ಏನು ಅಂತ ಅನ್ನೋದನ್ನು. ಋಗ್ವೇದದಲ್ಲಿ ನಮೋ ಮಹದ್ಭ್ಯೋ ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಜುವಭ್ಯೋ ನಮ ಆಶಿನೇಭ್ಯ ಯಜಾಮ ದೇವಾನ್ ಯದಿ ಶಕ್ನವಾಮ ಮಾಜ್ಯಾಯ ಸಹ ಶಂ ಸಮಾವೃಕ್ಷಿ ದೇವಾಹ ಅಂತ ಈ ಒಂದು ಮಂತ್ರ ಕಾಣಿಸ್ತದೆ. ಇಲ್ಲೂ ಭಾಗವತದ ಸ್ತೋತ್ರ ಕ್ರಮ ಏನಿದೆ ಅದೇ ಕ್ರಮವೇ ಕಾಣಿಸ್ತದೆ. ದೊಡ್ಡವರಿಗೆ ನಮಸ್ಕಾರ, ಅರ್ಭಕರು ಅಂದ್ರೆ ಶಿಶುಗಳು, ಅವರಿಗೆ ನಮಸ್ಕಾರ. ಯುವಭ್ಯ ಯುವಕರಿಗೆ ನಮಸ್ಕಾರ. ಮುಂದೆ ನಮ ಆಶಿನೇಭ್ಯ, ಭಾಗವತದಲ್ಲಿ ಇಲ್ಲೇನು ನಮೋ ಮಹದ್ಭ್ಯೋಸ್ತು ಅಂತ ಬಂದಿದೆ, ಅದು ವೇದದಲ್ಲಿ ಮಹತ್ ಅಂತಾನೆ ಇದೆ. ನಮೋ ಯುವಭ್ಯ ಅಂತಿದ್ದದ್ದು ಯುವಕ ಅಂತಾನೆ ಕಂಡು ಬರ್ತದೆ. ಶಿಶುಭ್ಯ ಅಂತಿದ್ದದನ್ನ ಅರ್ಭಕೇಭ್ಯ ಅಂತ ಹೇಳಿದ್ದಾರೆ. ಒಟುಭ್ಯ ಅಂತ ಹೇಳಿದ್ದನ್ನ ಆಶಿನೇಭ್ಯ ಅಂತ ವೇದ ಹೇಳಿದೆ. ಅಲ್ಲಿ ವೇದದಲ್ಲಿ ಬಂದಿರುವ ಆಶಿನ ಅನ್ನೋ ಶಬ್ದ ಅದು ಆಕಾರ ಆ ಅಂತ ಪ್ರಾರಂಭ ಆಗುವ ಶಬ್ದ, ಮತ್ತು ಆಶಿನ ಅಂತ ಅಕಾರಾಂತವಾದ ಶಬ್ದ. ಅದು ಆಶಿನಃ, ಆಶಿನವು, ಆಶಿನಾಹ ಅಂತ. ಅದರ ಚತುರ್ಥಿ ವಿಭಕ್ತಿ ಬಹುವಚನ ಅಲ್ಲಿ ವೇದದಲ್ಲಿರೋದು. ಆಶಿನಾಯ, ಆಶಿನಾಭ್ಯಾಂ, ಆಶಿನೇಭ್ಯ ಅಂತ. ಹಾಗಾಗಿ ಆಶಿನ ಅಂದ್ರೂ ಒಟು ಅಂದ್ರೂ ಒಂದರ್ಥ. ಆಶಿನತ್ವ ಮತ್ತು ಒಟುತ್ವ ಇವೆರಡು ಕೂಡ ಒಂದರ್ಥ. ಹೊರತು ಅಶನಿ ಅಂದ್ರೆ ವಜ್ರಾಯುಧ ಅಂತ ಏನಿದೆಯಲ್ಲ ಆ ಅರ್ಥ ಸರಿಯಲ್ಲ. ಆಶಿನ ಅನ್ನೋ ಶಬ್ದವನ್ನು ಇಟ್ಕೊಳ್ಬೇಕು. ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲೂ ಕೂಡ ಅಶನಿತ್ವಾಪರ ಪರ್ಯಾಯ ಒಟುತ ಅನ್ನೋ ಪಾಠ ಸರಿಯಲ್ಲ. ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಅದನ್ನು ಹೇಳಿದ್ದಾರೆ 304ನೇ ಪೇಜಿನಲ್ಲಿ. ಆಶಿನತ್ವಾಪರ ಪರ್ಯಾಯ, ಆ ಅಂತ ದೀರ್ಘ ಆಗಬೇಕು. ಅಶನಿತ್ವಾಪರ ಪರ್ಯಾಯ ಒಟುತ ಅನ್ನೋದ್ರ ಬದಲು ಆ ದೀರ್ಘ ಗಮನಿಸ್ಬೇಕು. ಆಶಿನತ್ವಾಪರ ಪರ್ಯಾಯ, ನೀ ಅಲ್ಲ. ಮತ್ತು ಅಶನಿ ಎಂಬಲ್ಲಿ ಶಕಾರ ಅಲ್ಲ, ಅದು ಶಿ ಆಗಬೇಕು. ಆ ದೀರ್ಘ ಶಿ
ಮುಂದೆ ನ ವೇದದಲ್ಲಿ ಬಂದಂತೆ ಆಶಿನತ್ವಾಪರ ಪರ್ಯಾಯ ಒಟುತ ಅಂತ ಹೀಗೆ ವಿಷ್ಣು ತೀರ್ಥರ ಅಭಿಪ್ರಾಯ ಇದ್ದಿರ್ಬೇಕದು. ಆದರೆ ಆ ಮೂಲ ವೇದವಾಕ್ಯ ಇತ್ಯಾದಿಗಳನ್ನ ಗಮನಿಸದೇ ಇದ್ದವರು, ಆ ಶಬ್ದಗಳ ಅರ್ಥಗಳನ್ನು ಗಮನಿಸದೇ ಇದ್ದವರು ವಿಷ್ಣು ತೀರ್ಥರ ಪಾಠವನ್ನು ಕೂಡ ಹೀಗೆ ಹಾಳು ಮಾಡಿದ್ದಾರೆ ಅಂತ ಕಾಣಿಸ್ತದೆ. ಅದಕ್ಕಾಗಿ ಅದನ್ನ ಈ ಥರ ತಿದ್ದಿ ಹೇಳಿದ್ದೇನೆ. ಅದೇ ಇಲ್ಲಿ ಆಶಿನ ಅಂದ್ರೆ ಏನು ಅದನ್ನ ಇಲ್ಲಿ ಗಮನಿಸ್ಬೇಕು. 303ನೇ ಪೇಜಿನಲ್ಲಿ ನಮ್ಮ ಗುರುಗಳು ಪುರಾಣಿಕಾಚಾರ್ಯ ಪಾಠದಲ್ಲಿ ಅಶನಿ ಎಂಬುದು ಅಪಪಾಠ ಅಂತ ಬರೆದಿದ್ದಾರೆ. ಕೊನೆಗೆ ಆಶಿನ ಅಂತ ಆಗಬೇಕು. ಆಶಿನ ಅಂದ್ರೆ ಏನು? ಅಶು ವ್ಯಾಪ್ತವನು ಧಾತುವಿನಿಂದ ಹುಟ್ಟಿದ್ದದು. ವೇದದಲ್ಲಿ ಕಂಡು ಬರ್ತದೆ. ವಯಸ್ಸಿನಿಂದ ವ್ಯಾಪ್ತ ವಯೋವೃದ್ಧ ಅಂತ ಸಾಯಣ ಭಾಷ್ಯಾರ್ಥಕ್ಕೆ ಅರ್ಥ ಹೇಳ್ತದೆ. ಇವತ್ತು ನಾವು ಕೋಶಗಳನ್ನು ತೆಗೆದು ನೋಡಿದ್ರು, ಮಾನಿಯರ್ ವಿಲಿಯಮ್ಸ್ ಮೊದಲಾದ ಕೋಶಗಳನ್ನು ತೆಗೆದು ನೋಡಿದ್ರು ಕೂಡ ಆಶಿನ ಏಜ್ಡ್, ರೀಚಿಂಗ್ ಟು ಮೆನಿ ಇಯರ್ಸ್ ಅಂತ ಹೀಗೆ ಅರ್ಥ ಕಂಡು ಬರ್ತದೆ. ಆದ್ರೆ ಅದು ಯಾವ ಅರ್ಥ ಸರಿಯಲ್ಲ. ಅಶ್ನೋತಿ ವ್ಯಾಪ್ನೋತಿ ಶ್ರೌತಂ ಸ್ಮಾರ್ತಂ ಕರ್ಮಚ, ಉಪನೀತನಾಗಿ ಶ್ರೌತ ಸ್ಮಾರ್ಥ ಕರ್ಮಗಳನ್ನು ಮಾಡಬೇಕಾದ ಒಟು ಅಂತ ಅದಕ್ಕೆ ಅರ್ಥ. ಯಾಕೆಂದ್ರೆ ಆಶಿನ ಅನ್ನೋ ಶಬ್ದವನ್ನೇ ಭಾಗವತದಲ್ಲಿ ಒಟು ಅಂತ ಹೇಳಿದೆ. ವೇದ ಮತ್ತು ಪುರಾಣಗಳು ಸಾಮಾನ್ಯವಾಗಿ ಸಮಾನವಾದ ಶಬ್ದ ಪ್ರಯೋಗಗಳನ್ನು ಮಾಡ್ತಿರ್ತವೆ, ಸಮಾನವಾದ ಅರ್ಥದಲ್ಲೇ ಬೇರೆ ಬೇರೆ ಶಬ್ದಗಳನ್ನಾದರೂ ಪ್ರಯೋಗ ಮಾಡ್ತವೆ. ಆದ್ರಿಂದ ಇಲ್ಲಿ ಆಶಿನ ಅಂತ ಅಕಾರಾಂತವಾದ ಶಬ್ದವನ್ನು ಆ ದೀರ್ಘ ಶಿ ಇಕಾರ ಇದೆ, ನ ಅಂತ ಅಕಾರ, ಅದೇನು ಅಕಾರಾಂತವಾದ ಶಬ್ದವನ್ನು ಪ್ರಯೋಗ ಮಾಡಿದೆ ವೇದ, ಅದನ್ನು ಭಾಗವತ ಒಟು ಅಂತ ಏನು ಪ್ರಯೋಗ ಮಾಡಿದೆ ಅದನ್ನೇ ವೇದ ಪ್ರಯೋಗ ಮಾಡಿದೆ. ಹೀಗೆ ಭಾಗವತಕ್ಕನುಸಾರವಾಗಿ ಆಶಿನ ಅಂತ ಅನ್ನೋದಕ್ಕೆ ಅರ್ಥ ಮಾಡಬೇಕು. ಅದರಿಂದ ಅದು ವಯಸ್ಸಾದವನು ಅಂತ ಸಾಯಣಾಚಾರ್ಯರು ಮೊದಲಾದವರು ಅರ್ಥ ಮಾಡೋದು ಯೋಗ್ಯ ಅಲ್ಲ. ಆದ್ರಿಂದಲೇ ಅಶನಿತ್ವಾಪರ ಪರ್ಯಾಯ ಒಟುತ ಅಂತ ದಾಸರೇನು ಹೇಳ್ತಿದ್ದಾರಲ್ಲ ಅದು ಸರಿಯಲ್ಲ. ನಾನು ಹೇಳಿದಂತೆ ಆಶಿನತ್ವಾಪರ ಪರ್ಯಾಯ ಒಟುತ, ವೇದೋಕ್ತನಾದ ಆಶಿನನನ್ನೇ ಭಾಗವತದಲ್ಲಿ ಒಟು ಅಂತ ಹೇಳಿದ್ದಾರೆ. ಇದನ್ನು ತಿಳಿಸುವ ಉದ್ದೇಶ ಅವಧೂತರದಿರ್ತದೆ. ಅವಧೂತರ ಪಾಠವನ್ನು ಹೀಗೆ ಪುರಾಣಿಕಾಚಾರ್ಯರು ತಿಳಿಸಿದಂತೆ ತಿದ್ದುಕೊಳ್ಬೇಕಾಗ್ತದೆ. ಪುರಾಣಿಕಾಚಾರ್ಯರ ಪುಸ್ತಕದಲ್ಲಿ ಪಾಠ ಸರಿಯಲ್ಲ ಅಂತ ಅನ್ನೋದನ್ನ ಹೇಳಿದ್ದಾರೆ. ಆದರೆ ಯಾವ ಪಾಠ ಸರಿ ಅಲ್ಲ ಅನ್ನೋದನ್ನ ಹೇಳಿದ್ದಾರೆ. ಹಾಗಾದ್ರೆ ಸರಿಯಾದ ಪಾಠ ಏನು ಅದನ್ನ ಅವ್ರು ಹೇಳಲಿಲ್ಲ. ಅದನ್ನ ಅವರು ಶಿಷ್ಯರು ನಾವು ಹೀಗೆ ಗಮನಿಸ್ಬೇಕು. ಆಶಿನತ್ವಾಪರ ಪರ್ಯಾಯ ಒಟುತ ಅಂತ ಅದನ್ನ ಮಾಡಿಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ದೇವತೆಗಳಲ್ಲಿ 4 ವರ್ಗಗಳು ಇಲ್ವಲ್ಲ, ಅದು ಹೇಗೆ ಹೊಂದುತ್ತದೆ ಅನ್ನೋ ಪ್ರಶ್ನೆ ಏನು ಬಂದಿದೆ 303ನೇ ಪೇಜಿನಲ್ಲಿ. ಅದಕ್ಕೆ ಉತ್ತರವನ್ನ ನಾಳೆ ದಿವಸ ನೋಡೋಣ.